ಶುಭಾಶಯಗಳು ಎಲ್ಲರಿಗೂ. ನಮಸ್ತೆ ನಮಸ್ತೆ ನಮಸ್ತೆ. ಇವತ್ತು ಎಷ್ಟನೇ ದಿನ ನಿಮ್ದು ಅಫರ್ಮೇಶನ್ ಬರೀತಾ ಇರೋದು? ಇಪ್ಪತ್ತು ಮತ್ತು 30. ಚೆನ್ನಾಗಿದೆ ನೋಡಿ. ಡೇ 1 ಹೀಗಿದ್ದೀರಿ, 1 ಡೇ ಹೀಗಾಗ್ತೀರಿ. ಎರಡು ನಮ್ಮ ಕೈಯಲ್ಲೇ ಇದೆ. ನಮ್ಮ ಜೀವನ, ನಮ್ಮ ನಿರ್ಧಾರ. ಆಮೇಲೆ ಇನ್ನೊಂದು, ಐ ವಿಲ್ ಅಂತ ಯಾವಾಗ ಯೂಸ್ ಮಾಡಬಾರ್ದು. ನಾನು ಆಗ್ತೀನಿ, ನಾನು ಮಾಡ್ತೀನಿ, ನಾನು ಆಗಿದ್ದೀನಿ ಫೀಲ್ ಮಾಡ್ಕೋಬೇಕು. ಪ್ರತಿಯೊಂದು ಫೀಲ್ ಮಾಡಿ ನಾ ಆಗಿದ್ದೀನಿ, ಎಲ್ಲ ನಡೀತಾ ಇದೆ ಅಂತ ಫೀಲ್ ಮಾಡ್ಬೇಕಾಯ್ತಾ. ತಲೆನೋವು ಬರ್ತಾ ಇದೆ, ಏನ್ ಮಾಡ್ಬೇಕು ನೋಡಿ. ಆಕ್ಸಿಜನ್ ಸಪ್ಲೈ ಏನಾದ್ರೂ ಕಡಿಮೆ ಆದ್ರೆ ಅವಾಗ ತಲೆನೋವು ಬರುತ್ತೆ. ಅದಕ್ಕೆ ನೀವೇನ್ ಮಾಡಿ, ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡಿ ನೋಡಿ. ಅನುಲೋಮ ವಿಲೋಮ. ಈ ತರ ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡಿ, ಇಲ್ಲ ಪ್ರಾಣಾಯಾಮ. ಇದು ನನಗೆ ಬಹಳ ಇಷ್ಟ ಆಗತ್ರಿ ಈ ಪ್ರಾಣಾಯಾಮ ನೋಡಿ. ಪ್ರಾಣಾಯಾಮ ಮಾಡಿ ನಿಮ್ಗೆ ಈ ತರ ಏನು ತಲೆನೋವು ಅದು ಏನು ಇರೋದಿಲ್ಲ ಆಯ್ತಾ. ಇಲ್ಲ ಅಂದ್ರೆ ಸ್ವಲ್ಪ ಹೊತ್ತು ಹಾಗೆ ಇಟ್ಕೊಳ್ಳಿ. ಓವರ್ ಥಿಂಕಿಂಗ್ ಮಾಡಿದ್ರು ಕೂಡ ತಲೆನೋವು ಬರುತ್ತೆ. ನೆಕ್ ಪೇನ್ ಯಾಕೆ ಬರುತ್ತೆ ಹೇಳಿ. ನಾವು ಹಿಂಗ್ ಬೆಂಡ್ ಆಗ್ತೀವಿ, ಜಾಸ್ತಿ ಹಿಂಗ್ ಬೆಂಡ್ ಆಗಿರ್ತೀವಿ, ಈ ತರ ಇರ್ತೀವಿ. ಸೊ ಅದಕ್ಕೆ ನಮ್ಗೆ ಪೇನ್ ಆಗುತ್ತೆ. ಸ್ಟ್ರೇಟ್ ಕೂತ್ಕೊಂಡು ಟ್ರೈ ಮಾಡಿ, ನೆಕ್ ಎಕ್ಸೈಡ್ ಮಾಡಿ. 1 2 3 4 ಈ ತರ 10 ಮಾಡಿ. ಆಮೇಲೆ 1 2 3 4 ಈ ತರ 10 ಮಾಡಿ. 1 2 3 4 ಈ ತರ 10 ಮಾಡಿ. ರೊಟೇಷನ್ ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಮಾಡಿ. ಆಮೇಲೆ ಇದನ್ನ ಮಾಡಿ. ಓಕೆ, ಇವತ್ತು ಸ್ವಲ್ಪ ಚೇಂಜ್ ಇರ್ಲಿ. ಇವತ್ತು ಯೋಗ ನಿದ್ರೆ ಮಾಡಿಸ್ತೀನಿ. ಎಲ್ಲ ರೆಡಿ ಇರ್ರಿ. ಬೆಳಗ್ಗೆ ಬೇಗ ಎದುರುತ್ತೆ, ನಾವು ಏನ್ ಮಾಡಬೇಕು? ಅರೆ ಹಂಗ ಆಗ್ಬಾರ್ದು. ಹಂಗ ಆಗ್ತಿದೆ ಅಂದ್ರೆ ನೋಡಿ, ಏನೋ ಸ್ವಲ್ಪ ಯೋಗ ಪ್ರಾಣಾಯಾಮ ಮಾಡಿ ಆಯ್ತಾ. ಸರಿ, ಇವತ್ತು ಯೋಗ ನಿದ್ರೆ ಮಾಡೋಣ. ನೀವು ಕುತ್ಕೋಬಹುದು ಅಥವಾ ಮಲಗಬಹುದು, ಪ್ರಾಬ್ಲಮ್ ಇಲ್ಲ. ನಿದ್ದೆಗೆ ಹೋದ್ರೆ ಗೊರಕೆ ಹೊಡೆದ್ರು ಪರವಾಗಿಲ್ಲ, ಏನು ಸಮಸ್ಯೆ ಇಲ್ಲ ಆಯ್ತಾ. ಪ್ರಾಬ್ಲಮ್ ಇಲ್ಲ. ಕುತ್ಕೊಂಡ್ರು ಕುತ್ಕೋಬಹುದು, ಮಲಗಿದ್ರು ಮಲಗಬಹುದು ಆಯ್ತಾ. ಇವತ್ತೊಂದಿನ ಮಾಡೋಣ.
ಆಯ್ತು, ಸರಿ, ಸ್ಟಾರ್ಟ್ ಮಾಡ್ತೀನಿ ನೋಡಿ. ಮಾನವನ ಅಸ್ತಿತ್ವವೆಂದರೆ ಶರೀರ, ಮನಸ್ಸು, ಆತ್ಮಗಳ ಸಂಗಮ. ಈ ಮೂರು ಸ್ತರಗಳಲ್ಲಿ ಸಮತೋಲನ ಉಂಟು ಮಾಡುವ ಯೋಗ ಪ್ರಕ್ರಿಯೆಯೇ ಯೋಗ ನಿದ್ರೆಯ ಮೂಲ ತತ್ವ. ಯೋಗ ನಿದ್ರೆ ಎಂದರೆ ಸಂಪೂರ್ಣ ವಿಶ್ರಾಮದ ಜಾಗೃತ ಸ್ಥಿತಿ. ನಮ್ಮ ದೇಹ ಮತ್ತು ಮನಸ್ಸು ಪೂರ್ಣ ವಿಶ್ರಾಂತಿ ಹೊಂದಿದಾಗ ನಮಗೆ ಆತ್ಮಾನಂದದ ಅನುಭವವಾಗುತ್ತದೆ. ಇದರಿಂದ ನಮ್ಮಲ್ಲೇ ಅಂತರ್ಗತವಾಗಿರುವ ನೆಮ್ಮದಿ, ಆತ್ಮವಿಶ್ವಾಸ, ವಿವೇಕ ಜ್ಞಾನ, ವಿಶ್ವ ಪ್ರೇಮಗಳಲ್ಲದೆ ಮನಸ್ಸಿನ ಅತೀಂದ್ರಿಯ ವಲಯಗಳು ಜಾಗೃತಗೊಂಡು ನಾವು ನಮ್ಮ ಮೆದುಳಿನ ಸಂಪೂರ್ಣ ಸಾಮರ್ಥ್ಯವನ್ನು ದಿನನಿತ್ಯದ ಬದುಕಿನಲ್ಲಿ ಬಳಸಲು ಸಾಧ್ಯವಾಗುತ್ತದೆ. ನಾವೀಗ ಯೋಗ ನಿದ್ರೆಯ ಅನುಭವ ಪಡೆಯೋಣ. ಮೇಲ್ಮುಖವಾಗಿ ಆರಾಮವಾಗಿ ಮಲಗಿಕೊಳ್ಳಿ. ನಿಮ್ಮ ಕೈ ಕಾಲುಗಳು ಶರೀರದಿಂದ ಸ್ವಲ್ಪ ಅಂತರದಲ್ಲಿರಲಿ. ಹಸ್ತಗಳು ಮೇಲ್ಮುಖವಾಗಿರಿಸಿ ಶರೀರದ ಭಾಗವನ್ನು ಪೂರ್ತಿಯಾಗಿ ನೆಲದ ಮೇಲಿರಿಸಿ ವಿರಮಿಸಿ. ದೇಹದ ಯಾವುದೇ ಭಾಗದಲ್ಲಿ ಒತ್ತಡವಾಗಲಿ ಬಿಗಿತವಾಗಲಿ ಇಲ್ಲದಿರುವುದನ್ನು ಖಚಿತಪಡಿಸಿಕೊಳ್ಳಿ. ಈಗ ಹಗುರವಾಗಿ, ತುಂಬಾ ಹಗುರವಾಗಿ ಕಣ್ಣುಗಳನ್ನು ಮುಚ್ಚಿಕೊಂಡು ಸಂಪೂರ್ಣ ಅರಿವಿನಿಂದ ನನ್ನ ಸೂಚನೆಗಳನ್ನು ಅನುಸರಿಸುತ್ತಾ ಹಾಯಾಗಿ ವಿಶ್ರಮಿಸಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುವಾಗ ನಿಮ್ಮೊಳಗೆ ದಿವ್ಯ ಪ್ರಾಣಶಕ್ತಿ ಹರಿಯುತ್ತಿರುವಂತೆಯೂ ಮತ್ತು ನೀವು ಉಸಿರನ್ನು ಹೊರಗೆ ಹಾಕುವಾಗ ನಿಮ್ಮ ದೇಹ ಮತ್ತು ಮನಸ್ಸುಗಳೆರಡೂ ಹಗುರವಾಗುತ್ತಿರುವಂತೆಯೂ ಗಮನಿಸಿ. ಪ್ರತಿಯೊಂದು ಶ್ವಾಸದೊಂದಿಗೆ ಈ ದಿವ್ಯ ಪ್ರಾಣಶಕ್ತಿಯು ನಿಮ್ಮ ಶರೀರದ ಕಣ ಕಣಗಳಲ್ಲಿಯೂ ಪ್ರವಹಿಸಿ ನಿಮ್ಮ ದೇಹದ ಎಲ್ಲ ಅಂಗಾಂಗಗಳು, ನರನಾಡಿಗಳು ವಿಶ್ರಾಂತಿಯನ್ನು, ಆರೋಗ್ಯವನ್ನು, ಹಗುರತೆಯನ್ನು ಹಾಗೂ ಅಪರಿಮಿತ ಆನಂದವನ್ನು ಅನುಭವಿಸುತ್ತಿರುವಂತೆ ಭಾವಿಸಿಕೊಳ್ಳಿ. ನಿಮ್ಮ ಗಮನ ನನ್ನ ಸೂಚನೆಗಳ ಮೇಲಿರಲಿ. ನಿಮ್ಮ ಶರೀರದ ಪ್ರತಿಯೊಂದು ಭಾಗವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ವಿಶ್ರಾಂತಿಗೊಳಿಸುವುದರೊಂದಿಗೆ ನಾನು ಈಗ ಹೆಸರಿಸುವ ನಿಮ್ಮ ಶರೀರದ ಪ್ರತಿಯೊಂದು ಅಂಗ ನಿಮ್ಮ ಮನಸ್ಸಿನ ಕಣ್ಣಿಗೆ ಆರೋಗ್ಯಪೂರ್ಣವಾಗಿಯೂ ಕಾಂತಿಪೂರ್ಣವಾಗಿಯೂ ಗೋಚರಿಸಲಿ. ಒಳ ಮನಸ್ಸಿನ ಕಣ್ಣಿಂದ ನೋಡುವ ಪ್ರತಿಯೊಂದು ಅಂಗಾಂಗದಲ್ಲೂ ಆರೋಗ್ಯವಿದೆ, ವಿಶ್ರಾಂತಿ ಇದೆ ಎನ್ನುವ ವಿಶ್ವಾಸದ ಅರಿವಿನ ಅನುಭವ ನಿಮಗಾಗಲಿ. ನಿಮ್ಮ ಗಮನವನ್ನು ಈಗ ನಾನು ಹೆಸರಿಸುವ ಒಂದೊಂದೇ ಭಾಗದ ಮೇಲೆ ಹರಿಸುತ್ತಾ ವಿಶ್ರಾಂತಿಗೊಳಿಸಿ. ಮೊದಲಿಗೆ ನಿಮ್ಮ ಬಲಗಾಲಿನ ಹೆಬ್ಬೆರಳು, ಎರಡನೇ ಬೆರಳು, ಮಧ್ಯದ ಬೆರಳು, ನಾಲ್ಕನೇ ಬೆರಳು, ಕಿರುಬೆರಳು, ಬಲ ಅಂಗಾಲು, ಬಲಪಾದ, ಬಲ ಹಿಮ್ಮಡಿ, ಬಲಕಾಲು ಕಂಬ, ಮೀನಖಂಡ,
ಬಲಮಂಡಿ, ಮಂಡಿಯ ಚಿಪ್ಪು, ಬಲತೊಡೆ, ಬಲಪೃಷ್ಠ, ಸೊಂಟ, ಬಲಪಕ್ಕೆಲುಬು, ಹೊಟ್ಟೆಯ ಬಲಭಾಗ, ಬಲ ಕಂಕುಳು, ಎದೆಯ ಬಲಭಾಗ, ಬಲಭುಜ, ಹಾಗೆಯೇ ಬಲತೋಳು, ಮೊಣಕೈ, ಮುಂಗೈ, ಅಂಗೈ, ಮಣಿಕಟ್ಟು, ಬಲಹಸ್ತ, ಬೆರಳಗಂಟುಗಳು, ಬಲಕೈಯ ಹೆಬ್ಬೆರಳು, ತೋರು ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರು ಬೆರಳು, ಬಲ ಕುತ್ತಿಗೆ, ಗಲ್ಲ, ಬಲದವಡೆ, ಬಲ ಕೆನ್ನೆ, ಬಲ ತುಟಿ, ಬಲ ಮೂಗಿನ ಹೊಳ್ಳೆ, ಬಲಗಣ್ಣು, ಬಲಗಣ್ಣಿನ ಹುಬ್ಬು, ಬಲ ಕಣತಲೆ, ಬಲಭಾಗದ ಕಿವಿ, ತಲೆಯ ಸಂಪೂರ್ಣ ಬಲಭಾಗ ಹಾಗೂ ಶರೀರದ ಬಲಭಾಗದ ಸಮಸ್ತ ಐಚ್ಛಿಕ ಮತ್ತು ಅನೈಚ್ಛಿಕ ಅಂಗಾಂಗಗಳು ವಿಶ್ರಾಂತಿ ಹೊಂದುತ್ತಿರುವುದನ್ನು ಗಮನಿಸಿ, ಅನುಭವಿಸಿ. ಈಗ ಶರೀರದ ಎಡಭಾಗವನ್ನು ವಿಶ್ರಾಂತಿಗೊಳಿಸೋಣ. ನಿಮ್ಮ ಗಮನವನ್ನು ನಿಮ್ಮ ಶರೀರದ ಎಡಪಾದದ ಹೆಬ್ಬೆರಳು, ಎರಡನೇ ಬೆರಳು, ಮಧ್ಯದ ಬೆರಳು, ನಾಲ್ಕನೇ ಬೆರಳು, ಕಿರು ಬೆರಳು, ಎಡ ಅಂಗಾಲು, ಎಡಪಾದ, ಎಡ ಹಿಮ್ಮಡಿ, ಎಡಕಾಲು ಕಂಬ, ಮೀನಕಂಡ, ಎಡಮಂಡಿ, ಮಂಡಿಯ ಚಿಪ್ಪು, ಎಡತೊಡೆ, ಎಡ ಪೃಷ್ಠ, ಸೊಂಟ, ಹೊಟ್ಟೆಯ ಎಡಭಾಗ, ಎಡ ಪಕ್ಕೆಲುಬು, ಎಡ ಕಂಕುಳು, ಎದೆಯ ಎಡಭಾಗ, ಎಡಭುಜ, ಎಡತೋಳು, ಮೊಣಕೈ, ಮುಂಗೈ, ಅಂಗೈ, ಮಣಿಕಟ್ಟು, ಎಡಹಸ್ತ, ಹಾಗೆಯೇ ಎಡಕೈಯ ಹೆಬ್ಬೆರಳು, ತೋರು ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರು ಬೆರಳು, ಎಡ ಕುತ್ತಿಗೆ, ಗಲ್ಲ, ಎಡದವಡೆ, ಎಡ ಕೆನ್ನೆ, ಎಡ ತುಟಿ, ಎಡ ಮೂಗಿನ ಹೊಳ್ಳೆ, ಎಡಕಣ್ಣು, ಎಡಕಣ್ಣಿನ ಹುಬ್ಬು, ಹಣೆ, ಎಡ ಕಣತಲೆ, ಎಡಭಾಗದ ಕಿವಿ, ತಲೆಯ ಸಂಪೂರ್ಣ ಎಡಭಾಗ ಹಾಗೂ ಶರೀರದ ಎಡಭಾಗದ ಸಮಸ್ತ ಐಚ್ಛಿಕ ಹಾಗೂ ಅನೈಚ್ಛಿಕ ಅಂಗಾಂಗಗಳು ವಿಶ್ರಾಂತಿ ಹೊಂದುತ್ತಿರುವುದನ್ನು ಗಮನಿಸಿ, ಅನುಭವಿಸಿ.
ಈಗ ದೇಹದ ಹಿಂಭಾಗವಾದ ಪೃಷ್ಠ, ಕೆಳಬೆನ್ನು, ಮಧ್ಯದ ಬೆನ್ನು, ಭುಜದ ಕೀಲುಗಳು, ಬೆನ್ನು ಮೂಳೆ, ಎಲ್ಲ ಕಶೇರು ಮಣಿಗಳು, ಕುತ್ತಿಗೆ, ಕಂಠ, ತಲೆಯ ಹಿಂಭಾಗ ವಿಶ್ರಾಂತಿ ಹೊಂದುತ್ತಿರುವುದನ್ನು ಹಾಗೆಯೇ ಗಮನಿಸಿ. ದೇಹದ ಹೆಬ್ಬೆರಳ ತುದಿಯಿಂದ ನೆತ್ತಿಯವರೆಗಿನ ಸಮಸ್ತ ನರನಾಡಿಗಳು, ರಕ್ತ ಪರಿಚಲನಾ ವ್ಯೂಹ, ಹೃದಯ, ಶ್ವಾಸಾಂಗ, ಜೀರ್ಣಾಂಗ ವ್ಯೂಹ, ನಿರ್ನಾಳ ಗ್ರಂಥಿಗಳು, ವಿಸರ್ಜನಾಂಗಗಳು, ಪುನರುತ್ಪತ್ತಿ ಅಂಗಗಳು, ಎಲ್ಲ ಮೂಳೆಗಳು, ಗಂಟುಗಳು, ಕೀಲುಗಳು, ಸ್ನಾಯುಗಳು ಅತ್ಯಂತ ಆರೋಗ್ಯಪೂರ್ಣವಾಗಿಯೂ ಕ್ರಿಯಾಶೀಲವಾಗಿಯೂ ಕಾರ್ಯನಿರ್ವಹಿಸುತ್ತಿರುವುದನ್ನು ಅರಿವಿನೊಂದಿಗೆ ಗಮನಿಸಿ, ಅನುಭವಿಸಿ. ನಿಮ್ಮ ಗಮನವನ್ನೀಗ ದೇಹ ಭಾವದಿಂದ ಮನಸ್ಸಿನ ಅಸ್ತಿತ್ವದೆಡೆಗೆ ತೆಗೆದುಕೊಂಡು ಬನ್ನಿ. ಮನಸ್ಸಿನಲ್ಲಿ ಹೊರಹೊಮ್ಮುತ್ತಿರುವ ಅವ್ಯಾಹತವಾದ ಯೋಚನೆಗಳು ಅಲೆ ಅಲೆಯಾಗಿ ಹಾಗೆಯೇ ಹೊರಹೋಗಲು ಬಿಡಿ. ನಿಮ್ಮ ಗಮನವನ್ನೀಗ ದೇಹ ಭಾವದಿಂದ ಮನಸ್ಸಿನ ಅಸ್ತಿತ್ವದೆಡೆಗೆ ತೆಗೆದುಕೊಂಡು ಬನ್ನಿ. ಮನಸ್ಸಿನಲ್ಲಿ ಹೊರಹೊಮ್ಮುತ್ತಿರುವ ಅವ್ಯಾಹತವಾದ ಯೋಚನೆಗಳನ್ನು ಅಲೆ ಅಲೆಯಾಗಿ ಹಾಗೆಯೇ ಹೊರಹೋಗಲು ಬಿಡಿ. ಮನಸ್ಸಿನ ಈ ಚಟುವಟಿಕೆಗಳು ಸಹಜ ಪ್ರಕೃತಿಯವು. ನೀವು ಕೇವಲ ಸಾಕ್ಷಿಯಾಗಿ ತಟಸ್ಥ ಭಾವದಿಂದ ಅವುಗಳಲ್ಲಾಗುವ ಬದಲಾವಣೆಗಳನ್ನು ಗಮನಿಸುತ್ತೀರಿ. ಮನಸ್ಸಿನ ಸ್ಫಟಿಕದಂತಹ ಪರಿಶುಭ್ರತೆಯನ್ನು, ನಿಶ್ಶಬ್ದತೆಯನ್ನು ಅನುಭವಿಸಿ.
ಮನಸ್ಸು ಆಲೋಚನಾರಹಿತ ಸ್ಥಿತಿಯಲ್ಲಿರುವುದು ನಿಮ್ಮ ಅರಿವಿಗೆ ಬರಲಿ. ನಿಮ್ಮ ಮನಸ್ಸು ಈಗ ನವಚೈತನ್ಯ, ಉಲ್ಲಾಸ, ಉತ್ಸಾಹ, ಆತ್ಮವಿಶ್ವಾಸ, ಸಂತೃಪ್ತಿ, ಸಮಾಧಾನ, ಸಾಮರಸ್ಯ ಹಾಗೂ ಆತ್ಮಾನಂದದ ಅನುಭವದಿಂದ ಪೂರ್ಣತೆ ಪಡೆದಿದೆ. ಮನಸ್ಸಿನಲ್ಲಿ ಈಗ ಈ ರೀತಿಯಾಗಿ ಹೇಳಿಕೊಳ್ಳಿ: ನಾನು ದಿನದಿಂದ ದಿನಕ್ಕೆ ಶಾರೀರಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿಯೂ ಹಾಗೂ ಆಧ್ಯಾತ್ಮಿಕವಾಗಿಯೂ ಸಕಾರಾತ್ಮಕ ಪ್ರಗತಿಯನ್ನು ಕಾಣುತ್ತಿದ್ದೇನೆ. ನನ್ನ ಜೀವನದ ಅನುಕ್ಷಣದ ಸವಿಯನ್ನು ಸವಿಯಬಲ್ಲವನಾಗಿದ್ದೇನೆ. ನನ್ನಲ್ಲಿ ತಾಳ್ಮೆ, ಜಾಣ್ಮೆ, ಕ್ಷಮೆ, ಪ್ರೀತಿ, ವಿಶ್ವಾಸ, ಅನುಕಂಪದ ಗುಣಗಳು ದಿನದಿಂದ ದಿನಕ್ಕೆ ವೃದ್ಧಿಸುತ್ತಿದೆ. ನಾನು ಸರ್ವ ರೀತಿಯಲ್ಲೂ ಉತ್ತಮಗೊಳ್ಳುತ್ತಿದ್ದೇನೆ. ಇದೇ ಭಾವದಲ್ಲಿ ಸ್ವಲ್ಪ ಕಾಲ ವಿರಮಿಸಿ. ಈಗ ಫೀಲ್ ಮಾಡ್ಕೊಳ್ಳಿ, ಒಂದು ಶಕ್ತಿಯ ಕಿರಣ ನಿಮ್ಮ ಮೈ ಮೇಲೆ ಬೀಳ್ತಾ ಇದೆ. ಲೈಟ್ಸ್ ಎಲ್ಲ ನಿಮ್ಮ ಮೈ ಮೇಲೆ ಬೀಳ್ತಾ ಇದೆ. ಈ ಲೈಟ್ ಆ ದೇವರಿಂದ ಬರ್ತಾ ಇರೋ ಲೈಟ್. ಈ ಲೈಟ್ ನಿಮ್ಮ ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ಹೋಗ್ತಿದೆ. ದೇಹದಲ್ಲಿರೋ ಪ್ರತಿಯೊಂದು ಸಮಸ್ಯೆನ ನಿವಾರಿಸ್ತಾ ಇದೆ. ನಿಮ್ಮ ಮನಸ್ಸು ತುಂಬಾ ಶಾಂತವಾಗಿದೆ. ಫೀಲ್ ಮಾಡ್ಕೊಳ್ಳಿ, ಒಂದು ದೊಡ್ಡ ಸ್ಕ್ರೀನ್ ನಿಮ್ಮ ಮುಂದೆ ಕಾಣ್ತಾ ಇದೆ. ಅಲ್ಲಿ ನಿಮ್ಮನ್ನ ನೀವು ನೋಡ್ಕೊಳ್ಳಿ. ನೀವು ಸ್ಟಡಿ ಮಾಡ್ತಾ ಇರೋದನ್ನ ನೋಡಿ ಖುಷಿಯಿಂದ ಸ್ಟಡಿ ಮಾಡ್ತಾ ಇದ್ದೀರಾ. ನಿಮ್ ಸ್ಟಡಿನೇ ನಿಮ್ಗೆ ಎಂಜಾಯ್ಮೆಂಟ್ ಕೊಡ್ತಾ ಇದೆ. ತುಂಬಾ ಖುಷಿಯಿಂದ ಓದ್ತಾ ಇದ್ದೀರಾ. ನಾಳೆ ಎಕ್ಸಾಮ್ ಇದೆ, ತುಂಬಾ ಖುಷಿಯಾಗಿದ್ದೀರಾ. ನಾಳೆ ನನ್ನ ಭವಿಷ್ಯ ನಿರ್ಧಾರ ಆಗುವ ದಿನ ಅಂತ ರಾತ್ರಿ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ದೀರಾ. ಬೆಳಗ್ಗೆ ಇವತ್ತು ಎದ್ದಿದ್ದೀರಾ. ಇವತ್ತು ಮಿರರ್ ಮುಂದೆ ಹೋಗಿ ಮಾತಾಡ್ತಿದ್ದೀರಾ. ಇವತ್ತು ನಾನು ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ, ಇವತ್ತು ಎಕ್ಸಾಮ್ ತುಂಬಾ ಚೆನ್ನಾಗಿ ಮಾಡ್ತೀನಿ, ನಾವು ಓದಿದ್ದೆ ಎಕ್ಸಾಮ್ ಬರುತ್ತೆ ಅಂತ ಹೇಳ್ತಿದ್ದೀರಾ. ಎಕ್ಸಾಮ್ ಹಾಲ್ ಅಲ್ಲಿ ಬಂದಿದ್ದೀರಾ. ಒಂಥರ ಏನೋ ಪಾಸಿಟಿವ್ ವೈಬ್ರೇಷನ್ ಇದೆ. ಆಲ್ರೆಡಿ ನೀವು ಎಕ್ಸಾಮ್ ಚೆನ್ನಾಗಿ ಮಾಡಲಿ ಅಂತ ಯೂನಿವರ್ಸ್ ಅಲ್ಲೆಲ್ಲ ರೆಡಿ ಮಾಡಿಟ್ಬಿಟ್ಟಿದೆ. ಎಲ್ಲ ವೈಬ್ರೇಷನ್, ಪಾಸಿಟಿವ್ ವೈಬ್ರೇಷನ್ ಆ ರೂಮಲ್ಲಿ ಇದೆ. ಕ್ವಶನ್ ಪೇಪರ್ ಬಂತು. ಕ್ವಶನ್ ಪೇಪರ್ ನೋಡ್ತಾ ಇದ್ದೀರಾ, ತುಂಬಾ ಖುಷಿಯಾಗಿದ್ದೀರಾ. ನೀವೇನು ಓದಿದ್ದೀರಾ ಅವೇ ಕ್ವಶನ್ಸ್ಗಳು ನಿಮ್ಮ ಕಣ್ಣು ಮುಂದಿದ್ದಾವೆ. ತುಂಬಾ ಖುಷಿಯಿಂದ ಎಕ್ಸಾಮ್ ಬರೀತಿದ್ದೀರಾ. ಎಕ್ಸಾಮ್ ಎಲ್ಲ ಬರೆದು ಎಲ್ಲ ಚೆನ್ನಾಗಿ ಮಾಡಿದ್ದೀರಾ. ಹೊರಗೆ ಬಂದಿದ್ದೀರಾ. ಫ್ರೆಂಡ್ಸ್ ಕಾಲ್ ಮಾಡ್ತಾ ಇದ್ದೀರಾ, ಮನೇಲಿ ಕಾಲ್ ಮಾಡ್ತಿದ್ದೀರಾ,
ಹೇಳ್ತಾ ಇದ್ದೀರಿ ಎಕ್ಸಾಮ್ ಸೂಪರ್ ಆಗಾಯ್ತು ಅಂತ ಹೇಳಿ. ನಾಳೆ ಎಕ್ಸಾಮ್ ರಿಸಲ್ಟ್ ಬರೋ ದಿನ ತುಂಬಾ ಖುಷಿಯಾಗಿದ್ದೀರಿ, ಯಾಕಂದ್ರೆ ಮೊದ್ಲಿಂದನೂ ನೀವು ಹೇಳ್ತಾ ಇದ್ದೀರಿ ನಂದು ಆಲ್ರೆಡಿ ಜಾಬ್ ಆಗಿದೆ ಅಂತ. ಇದೇ ಭಾವನೆಯಲ್ಲಿ ಇದ್ದೀರಾ. ಯೂನಿವರ್ಸ್ ಆಲ್ರೆಡಿ ನಿಮ್ಗೆ ತಥಾಸ್ತು 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 ಅಂದಿದೆ. ಇವತ್ತು ರಿಸಲ್ಟ್ ದಿನ, ಇವತ್ತು ನೋಡ್ತೀರಾ ಲೀಸ್ಟ್ ಅಲ್ಲಿ ನಿಮ್ ಹೆಸರಿದೆ, ತುಂಬಾ ಖುಷಿಯಾಗಿದ್ದೀರಿ, ಕುಣಿತಾ ಇದ್ದೀರಿ. ಅಪ್ಪ ಅಮ್ಮನ್ ನೋಡಿ, ಅಪ್ಪ ಅಮ್ಮನ ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇರೋದ್ ನೋಡಿ, ಅಂತೂ ನನ್ ಮಗಳ ಜಾಬ್ ಆಯ್ತು, ನಮ್ ಕನಸೆಲ್ಲ ಇನ್ಮೇಲೆ ನನಸಾಗತ್ತೆ, ನಮ್ಮ ಮನೇಲಿರೋ ಸಮಸ್ಯೆ ಎಲ್ಲ ನಿವಾರಣೆ ಆಗತ್ತೆ. ನಿಮ್ಮ ಒಂದು ಜಾಬ್ ಇಂದ ಇಡೀ ಕುಟುಂಬನೇ ಖುಷಿಯಾಗಿರುತ್ತೆ, ನೆಮ್ಮದಿಯಾಗಿರುತ್ತೆ. ಫೀಲ್ ಮಾಡಿ, ಈಗಿರೋ ಸಮಸ್ಯೆಗಳಿಗೆಲ್ಲ ಮುಕ್ತಿ ಸಿಗ್ತಾ ಇದೆ ಅಂತ ಫೀಲ್ ಮಾಡಿ. ಏನೇನ್ ನಿಮ್ಮ ಮನೇಲಿ ಸಮಸ್ಯೆ ಇದೆ ಅದೆಲ್ಲದಕ್ಕೂ ಪರಿಹಾರ ಸಿಗ್ತಿದೆ, ಫೀಲ್ ಮಾಡಿ. ನೀವು ಜಾಯಿನ್ ಆಗಿದ್ದೀರ ಜಾಬ್ಗೆ, ಸ್ಯಾಲ್ರಿ ಬರ್ತಾ ಇದೆ. 1 ವರ್ಷ, 2 ವರ್ಷ, 3 ವರ್ಷದಲ್ಲಿ ನಿಮ್ಮ ಸಮಸ್ಯೆಗಳೆಲ್ಲ ನಿವಾರಣೆ ಆಗ್ತಿದೆ. ಊರಲ್ಲಿ ದೊಡ್ಡ ಮನೆ ಕಟ್ಟಿದ್ದೀರಾ, ನಿಮ್ದೇ ಆದ ಸ್ವಂತ ಕಾರು, ನೀವು ಅನ್ಕೊಂಡಂಗೆ ಜಮೀನನ್ನು ತಗೊಂಡಿದ್ದೀರಿ. ಆ ಕಾರಲ್ಲಿ ನಿಮ್ಮ ಅಪ್ಪ ಅಮ್ಮ ಬೇಕಾದ ಜಾಗಕ್ಕೆ ಹೋಗೋದು, ಒಬ್ಬ ಡ್ರೈವರ್ ಎಲ್ಲ ಕಡೆನೂ ಕರ್ಕೊಂಡು ಹೋಗ್ತಿದ್ದಾನೆ. ನಿಮ್ಮಿಂದ ಅವರು ಫ್ಲೈಟ್ ಅಲ್ಲಿ ಅಡ್ಡಾಡ್ತಿದ್ದಾರೆ, ಪೂರ್ತಿ ದೇಶ ಸುತ್ತಾ ಇದ್ದಾರೆ. ಊರಲ್ಲೆಲ್ಲ ಜನ ನಿಮ್ ಬಗ್ಗೆನೆ ಮಾತಾಡ್ತಿದ್ದಾರೆ. ಎಲ್ಲ ಮಕ್ಕಳಿಗೂ ನಿಮ್ದು ಎಕ್ಸಾಂಪಲ್ ಕೊಡ್ತಿದ್ದಾರೆ, ನೀನು ಅವ್ರ ತರ ಆಗ್ಬೇಕು ಅಂತ. ಒಂದು ಟೈಮಲ್ಲಿ ನಿಮ್ಮನ್ನ ಹೀಯಾಳಿಸಿರೋರು, ಅವಮಾನ ಮಾಡ್ತಿರೋರು, ಈಗೆಲ್ಲರಿಗೂ ನಿಮ್ದು ಎಕ್ಸಾಂಪಲ್ ಕೊಡ್ತಿದ್ದಾರೆ. ನಿಮ್ದೊಂದು ಚಿಕ್ಕ ಕುಟುಂಬ, ನಿಮ್ಮ ಸಂಗಾತಿ ನಿಮ್ಮ ಅಪ್ಪ ಅಮ್ಮಗೆ ರೆಸ್ಪೆಕ್ಟ್ ಕೊಡ್ತಿದ್ದಾರೆ, ಅವ್ರನ್ನು ಅಪ್ಪ ಅಮ್ಮನ ತರ ನೋಡ್ತಿದ್ದಾರೆ, ಅವ್ರ ಕಷ್ಟದಲ್ಲೂ ಭಾಗಿಯಾಗ್ತಿದ್ದಾರೆ. ನೀವು ಕಂಡ ಕನಸೆಲ್ಲ ನನಸಾಗ್ತಾ ಇದೆ. ನೋಡಿ ಆ ಖುಷಿ ನೋಡಿ, ಇಷ್ಟೆಲ್ಲ ಖುಷಿ ಕಾರಣ ಇವತ್ತು ನೀವು ಈ ನಿದ್ದೆನ ತ್ಯಾಗ ಮಾಡಿ ಬೆಳಗ್ಗೆ ಮೆಡಿಟೇಷನ್ ಕ್ಲಾಸ್ ಅಟೆಂಡ್ ಮಾಡಿದ್ದು. ಇವತ್ತಿನ ದಿನ ಚೆನ್ನಾಗಿ ಓದ್ತಾ ಇರೋದು, ತಲೆಯಲ್ಲಿ ಇಟ್ಕೊಳ್ಳಿ, ನಾನು 100% ಕೊಡ್ತೀನಿ. ನಿಮ್ಮ ಮೇಲೆ ನಿಮ್ ನಂಬಿಕೆ ಇದ್ದು ಓದ್ತಾ ಇದ್ರೆ ಆ ದೇವರು ತಥಾಸ್ತು ಅಂತಾನೆ. ನೀವ್ ಏನ್ ಅನ್ಕೊಂಡಿದ್ರೆ ಅದೆಲ್ಲ ಸಿಗುತ್ತೆ. 1% ಡೌಟ್ ಕೂಡ ಬೇಡ.
ನಂದು ಆಲ್ರೆಡಿ ಜಾಬ್ ಆಗಿದೆ, ಆಗಿದೆ, ದೇವ್ರ ತಥಾಸ್ತು ಒಂದಾಗಿದೆ. ಈಗ ನನ್ನ ಕೆಲಸ ಶ್ರಮ ಪಡೋದು. ಯಾವ ತರ ಶ್ರಮ ಪಡ್ಬೇಕು ಅಂತಂದ್ರೆ ಆ ದೇವ್ರಿಗೆ ಅನಿಸ್ಬೇಕು, ಇವನು ಇಷ್ಟು ಶ್ರಮ ಪಟ್ಟಿದ್ದಾನೆ ಅಂದ್ರೆ ತಥಾಸ್ತು 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 ಅಂದ್ಬಿಡೋದು. ಸಕ್ಸಸ್ ಅನ್ನೋದು ಯೂನಿವರ್ಸಲ್ ಇದೆ ರೀ. ನಿಮ್ಗಿಲ್ಲ ಅಂದ್ರೆ ಇನ್ನೊಬ್ಬರಿಗೂ ಸಿಗುತ್ತೆ. ನಿಮ್ಗೆ ಸಿಗಬೇಕು ಅಂತಂದ್ರೆ ನೀವು ಬೇರೆಯವ್ರಿಗಿಂತ ಡಿಫ್ರೆಂಟ್ ಇರಬೇಕು. ಈ ಯೂನಿವರ್ಸ್ ಅಲ್ಲಿ ಹಣ ಇದೆ, ನಿಮ್ಗೆ ಸಿಗ್ಬೇಕು ಅಂತಂದ್ರೆ ನೀವು ಆ ಹಣ ಪಡ್ಕೋಬೇಕು ಅಂತಂದ್ರೆ ನೀವು ಯಾವ ತರ ಫೀಲ್ ಮಾಡ್ಬೇಕು, ಆಲ್ರೆಡಿ ನಿಮ್ಮ ಹತ್ರ ಹಣ ಇದೆ. ನಿಮ್ಗೆ ಖುಷಿ ಬೇಕಾ, ಯೂನಿವರ್ಸಲ್ ಖುಷಿ ಇದೆ. ಸೊ ನೀವು ಆಲ್ರೆಡಿ ಖುಷಿಯಾಗಿದ್ದೀರಿ ಅಂತಂದ್ರೆ ನಿಮ್ಗೆ ಖುಷಿ ಅಟ್ರಾಕ್ಟ್ ಆಗುತ್ತೆ. ಎಲ್ಲರ ಲೈಫಲ್ಲೂ ಸಮಸ್ಯೆ ಇದ್ದಿದ್ದೆ, ನೀವು ಸಮಸ್ಯೆ ಕಡೆ ಜಾಸ್ತಿ ಗಮನ ಕೊಡ್ತಾ ಹೋದ್ರೆ ಸಮಸ್ಯೆ ಇನ್ನೂ ದೊಡ್ಡದಾಗ್ತಾ ಹೋಗುತ್ತೆ. ಯಾರಿಗ್ ಸಮಸ್ಯೆ ಇಲ್ಲ? ರಾಮನಿಗೆ ಸಮಸ್ಯೆ ಬರ್ಲಿಲ್ವಾ? ಕೃಷ್ಣನಿಗೆ ಸಮಸ್ಯೆ ಬರ್ಲಿಲ್ವಾ? ಆ ದೇವರಿಗೆ ಅಷ್ಟು ಸಮಸ್ಯೆಗಳು ಬಂದಿದ್ದು ಅಂದ್ರೆ ನಾವು ಮಾನವರು ಸಮಸ್ಯೆ ಇದ್ದಿದ್ದೆ. ಚಿಕ್ಕ ಚಿಕ್ಕ ಸಮಸ್ಯೆನ ದೊಡ್ಡ ದೊಡ್ಡ ಅಂತ ಮಾಡ್ಕೋತಾ ಹೋದ್ರೆ ಇಡೀ ಜೀವನದಲ್ಲಿ ಮುಂದೆ ಭವಿಷ್ಯದಲ್ಲೆಲ್ಲ ನೀವು ಸಮಸ್ಯೆಗಳನ್ನ ಎದುರಿಸ್ತಾ ಹೋಗ್ತೀರ. ಬಿಟ್ಟು ಬಿಡಿ. ಏನೇನ್ ಇಷ್ಟು ದಿನ ನೀವು ನಿಮ್ ಬಗ್ಗೆ ನೆಗೆಟಿವ್ ಹೇಳ್ಕೊಂಡಿದ್ರಿ, ಪದೇ ಪದೇ ಆ ಸಮಸ್ಯೆಗಳ ಗಮನ ಕೊಟ್ಟಿದ್ರಿ, ಇವತ್ತು ಸಾರಿ ಕೇಳಿ, ನಿಮಗೂ ನೀವು ಸಾರಿ ಕೇಳಿ. ಇಷ್ಟು ದಿನ ನಾ ಚಿಕ್ಕ ಚಿಕ್ಕ ವಿಚಾರನ ದೊಡ್ಡ ಮಾಡ್ಕೊಂಡೆ, ಇನ್ಮೇಲೆ ಮಾಡೋದಿಲ್ಲ, ಸಾರಿ ಸಾರಿ ಸಾರಿ. ನಿಮ್ಮನ್ನ ನೀವು ಸಾರಿ ಕೇಳಿ, ಇನ್ಮೇಲೆ ನಾನು ಆ ಥರ ಮಾಡಲ್ಲ, ನಾ ಖುಷಿಯಾಗಿರ್ತೀನಿ, ಇವತ್ತು ಒಂದು ದಿನ ಸಿಕ್ಕಿದ್ರೆ ಖುಷಿಯಾಗಿರ್ತೀನಿ. ನಿಮ್ಮನ್ನ ನೀವು ಲವ್ ಮಾಡಿ, ನಿಮ್ ಮಿರರ್ ಮುಂದೆ ಹೋಗಿ ಯಾವತ್ತಾದ್ರೂ ನೀವು ನೋಡಿ ಹ್ಯಾಪಿಯಾಗಿ ನಕ್ಕೊಂಡಿದ್ದೀರಾ, ಖುಷಿಯಾಗಿ ಹೇಳಿದ್ದೀರಾ? ನೀವು ಲವ್ ಮಾಡ್ತಾ ಇದ್ದೀರಾ? ಬರೇ ನೀವು ಬೇರೆಯವ್ರನ್ನ ಕಂಪೇರ್ ಮಾಡ್ತಾ ಇದ್ದೀರಾ. ನಿಮ್ ದೇವರು ಎಲ್ಲ ಪ್ರತಿಯೊಂದು ಪಾರ್ಟ್ ಸರಿಯಾಗಿ ಇಟ್ಟಿದ್ದಾನೆ, ಎಲ್ಲವೂ ಸರಿಯಾಗಿ ಕೊಟ್ಟರು ಏನೋ ಒಂಥರ ನಿಮ್ಗೆ ನಿಮ್ಮ ಮೇಲೆ ಒಂಥರ ಏನೋ ಗೊತ್ತಿಲ್ಲ, ಏನೋ ಕಡಿಮೆ ಇದೆ ಅನ್ಸುತ್ತೆ. ಬೇರೆಯವ್ರು ಕಂಪೇರ್ ಮಾಡಿದ್ರೆ ನಿಮ್ಮಲ್ಲಿ ಏನೋ ಸಮಸ್ಯೆ ಇದೆ, ನಾನು ಆ ತರ ಆಗ್ಬೇಕು ಅಂತ ಅನ್ಕೋತೀರ. ಕಂಪ್ಯಾರಿಸನ್ ಮಾಡೋದು ಬಿಟ್ಬಿಡಿ. ನೀವು ಹೀಗೆ ಇರಬೇಕು ಅಂತ ದೇವ್ರು ನಿಮ್ಗೆ ಈ ತರ ಸೃಷ್ಟಿ ಮಾಡಿರ್ತಾನೆ. ನೀವು ಬೇರೆಯವ್ರ ಜೊತೆ ಕಂಪೇರ್ ಮಾಡಿ ಆ ದೇವ್ರಿಗೆ ಅವಮಾನ ಮಾಡ್ತೀರ. ನೀವ್ ಇದೇ ಮನೇಲಿ ಇರ್ಬೇಕು, ನಿಮ್ಗೆ ಇಂಥ ಪೇರೆಂಟ್ಸ್ ಸಿಗ್ಬೇಕು ಅಂತ ದೇವರು ಡಿಸೈಡ್ ಮಾಡಿ ನಿಮ್ಗೆ ಇಲ್ಲಿ ಕಳ್ಸಿರ್ತಾನೆ. ನೀವು ಬೇರೆಯವ್ರನ್ನ ಕಂಪೇರ್ ಮಾಡಿ ದೇವ್ರಿಗೆ ಅವಮಾನ ಮಾಡ್ತೀರ. ಅವನೆಲ್ಲ ಪ್ಲಾನ್ ಮಾಡಿ ನಿಮ್ ಲೈಫಲ್ಲಿ ಏನೇನ್ ಸಿಗ್ಬೇಕು, ಸುಖ ದುಃಖ ಏನೇನು ಸಿಗ್ಬೇಕು ಅನ್ನೋದನ್ನು ಪ್ಲಾನ್ ಮಾಡಿಟ್ಟಿರ್ತಾನೆ. ನೀವು ಮತ್ತೆ ಅವನಿಗೆ ಅವಮಾನ ಮಾಡ್ತೀರ. ಸೊ ನಿಮ್ಮ ಹಣೆ ಬರದಲ್ಲಿ ಏನೇನ್ ಬರ್ತಾ ಇರುತ್ತೆ ಅದು ಬರ್ತಾ ಇರುತ್ತೆ. ನೀವು ಸಮಸ್ಯೆ ಕಡೆ ಗಮನ ಕೊಡಬಾರ್ದು. ಈ ಶಕ್ತಿಯ ಕಿರಣಗಳು ನಿಮ್ಮ ಮೇಲೆ ಬೀಳ್ತಾ ಇದಲ್ಲ, ಫೀಲ್ ಮಾಡ್ಕೊಳ್ಳಿ. ಖುಷಿ ನಿಮ್ಗೆ ಅಟ್ರಾಕ್ಟ್ ಆಗ್ತಿದೆ, ಸಕ್ಸಸ್ ನಿಮ್ಗೆ ಅಟ್ರಾಕ್ಟ್ ಆಗ್ತಿದೆ, ಹಣ ಅಟ್ರಾಕ್ಟ್ ಆಗ್ತಿದೆ, ನೀವು ಅನ್ಕೊಂಡಿದ್ದು ಎಲ್ಲವೂ ನಿಮ್ಗೆ ಅಟ್ರಾಕ್ಟ್ ಆಗ್ತಿದೆ. ಉಸಿರಾಟದ ಕಡೆ ಗಮನ ಕೊಡಿ. ಪೂರ್ತಿ ದಿನ ಯಾವಾಗ ನೆನಪು ಬರುತ್ತೆ ಉಸಿರಾಟದ ಕಡೆ ಗಮನ ಕೊಡ್ತಾ ಹೋಗಿ. ನೀವು ಪ್ರೆಸೆಂಟ್ ಅಲ್ಲಿ ಇರಬೇಕು, ಪ್ರೆಸೆಂಟ್ ಅಲ್ಲಿ ಇದ್ದೀರಾ ಅಂತ ಹೇಳೋದೇ ನಿಮ್ಮ ಉಸಿರಾಟ. ಒಂದ್ ವೇಳೆ ಉಸಿರಾಟ ನಿಂತು ಅನ್ಕೊಳ್ಳಿ, ಅದರ ಅರ್ಥ ನೀವು ಪ್ರೆಸೆಂಟ್ ಅಲ್ಲಿ ಇಲ್ಲ. ಪ್ರೆಸೆಂಟ್ ಅಲ್ಲಿ ಇದ್ದೀರಲ್ಲ, ಸೊ ಪ್ರೆಸೆಂಟ್ ಅಲ್ಲಿ ಇದ್ದೀರಾ ಅಂತ ಗೊತ್ತಾಗ್ಬೇಕಂದ್ರೆ ಆ ಉಸಿರಾಟನ ಅಬ್ಸರ್ವ್ ಮಾಡಿ.
ನಿಧಾನವಾಗಿ ಕಣ್ಣುಗಳನ್ನ ತೆರೆಯಿರಿ. ಹೇಗನ್ನಿಸ್ತು? ನಿದ್ದೆ ಮಾಡಿದ್ರ? ನಿದ್ದೆ ಬಂದಿತ್ತ? ಫೀಲಿಂಗ್ ಲೈಟ್, ಮನಸ್ಸು ಹಗುರ ಅನಿಸ್ತಾ ಇದ್ದಾನ? ನಿದ್ದೆ ಬಂದ್ರೆ ಪರವಾಗಿಲ್ಲ. ಈ ನಿದ್ದೆ ಏನಿದೆಲ್ಲ ನಿಮ್ಗೆ ಎಷ್ಟು ಚೆನ್ನಾಗಿ ಅಂದ್ರೆ ಫೀಲ್ ಅಂದ್ರೆ, ನೀವು ನಿಮ್ಗೆ ಏನೋ ನಿದ್ದೆ ಆಗ್ಲಿಲ್ಲ ಅವತ್ತಿನ ದಿನ ಅಂದ್ರೆ ಜಸ್ಟ್ ಒಂದು 15-20 ನಿಮಿಷ ಯೋಗ ನಿದ್ರೆ ಮಾಡಿ, ನೀವು 1 ಅವರ್ 2 ಅವರ್ ಎಕ್ಸ್ಟ್ರಾ ನಿದ್ದೆಗೆ ಸಮ ಆಗಿರುತ್ತೆ. ಕಣ್ಣಲ್ಲಿ ನೀರು ಬಂತು, ನಿಜವಾಗ್ಲೂ ತಲೆನೋವು ಹೋಯಿತು. ವಿಚಾರ ಕಡೆ ಗಮನ ಕೊಡಕ್ ಹೋಗ್ಬೇಡಿ ಆಯ್ತಾ. ನೀವು ವಿಚಾರ ಕಡೆ ಗಮನ ಕೊಡ್ತಾ ಹೋದ್ರೆ ವಿಚಾರ ಜಾಸ್ತಿ ಆಗ್ತಾ ಹೋಗುತ್ತೆ. ಇಗ್ನೋರ್ ಮಾಡಿ, ಕೆಲವೊಂದನ್ನ ಇಗ್ನೋರ್ ಮಾಡ್ಬೇಕಾಯ್ತಾ. ಲೈಫ್ ನ ಬಹಳ ಸೀರಿಯಸ್ ಆಗಿ ತಗೋಬೇಡಿ, ಇಗ್ನೋರ್ ಮಾಡಿ. ಖುಷಿ ಮಕ್ಳು ಹೆಂಗಿರ್ತಾರಲ್ಲ ಹಂಗಿರ್ರಿ. ಮಕ್ಳೆಲ್ಲ ಸೀರಿಯಸ್ ಆಗಿರಲ್ಲ, ತಲೆ ಮೇಲೆ ಭಾರ ಇಟ್ಕೊಂಡಿರಲ್ಲ, ಅವ್ರು ಎಂಜಾಯ್ ಮಾಡ್ತಿರ್ತಾರೆ. ಫ್ರೆಶ್ ಅನ್ನಿಸ್ತಾ? ಓಕೆ, ಟೆಲಿಗ್ರಾಮ್ ಅಲ್ಲಿ ಆ ವಿಡಿಯೋ ಇದೆಲ್ಲ ಯೋಗ ನಿದ್ರೆ ವಿಡಿಯೋ. ಸೊ ಅದನ್ನ ನೀವು ಯಾವಾಗ ನಿಮ್ಗೆ ರಿಫ್ರೆಶ್ ಆಗ್ಬೇಕನ್ಸುತ್ತೆ ಅವಾಗ ಅದನ್ನ ನೀವು ಕೇಳ್ಕೊಂಡು ನೀವು ಮಾಡಿ ಆಯ್ತಾ. ಲೈಬ್ರರಿ ಕುತ್ಕೊಂಡು ಮಾಡ್ಬೋದು ನೀವು. ವೆರಿ ಗುಡ್, ವೆರಿ ಗುಡ್. ಸೊ ಇದು ವಿಜುವಲೈಸೇಷನ್ ಅಂತ ಆಯ್ತಾ. ಸರಿ, ನೀವು ಎದ್ದ ತಕ್ಷಣನೇ ನಾನು ಹೇಳಿದೀನಿ, ಫಸ್ಟ್ ನಿಮ್ಗೆ ಎದ್ದ ತಕ್ಷಣನೇ ನಾನು ಸಾಧಕ 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 ಅಂತ ಹೇಳಿ ಮಿರರ್ ಮುಂದೆ ಹೋಗಿ ಹೇಳಿ, ಅಥವಾ ಒಂದ್ ಡೈರಿ ತಗೊಂಡು ನಾನು ಸಾಧಕ 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 ಫೀಲ್ ಮಾಡ್ಕೊಂಡು ಬರಿಬೇಕು. ಅದ್ರಲ್ಲಿ ಏನೇನ್ ಬರೀತಾ ಇದ್ದೀರಲ್ಲ ಎಲ್ಲ ಬೀಜ. ನಾನು ಒಂದು ಟೈಮಲ್ಲಿ ಏನೇನ್ ಗೀಚಿದ್ದಲ್ಲ ಅವೆಲ್ಲವೂ ನಿಜ ಆಗಿದೆ. ಸೊ ಈ ಪ್ರಾಬ್ಲಮ್ ಏನ್ ಗೊತ್ತ್ರಿ, ಇವತ್ ನೀವು ಬೆಳಗ್ಗೆ ಎದ್ದೇಳ್ತೀರಾ, ಮಾಡ್ತೀರಾ, ಏನು ಚೇಂಜ್ ಆಗಲ್ಲ. ನಾಳೆ ಏನು ಚೇಂಜ್ ಆಗಲ್ಲ, ನಾಡಿದ್ದು ಏನು ಚೇಂಜ್ ಆಗಲ್ಲ. ನಿಧಾನಕ್ಕೆ ಹಿಂದ್ ತಿರುಗಿ ನೋಡಿದಾಗ ಏನೋ ಬಹಳಷ್ಟು ಬದಲಾವಣೆ ಆಗಿರುತ್ತೆ ನಿಮ್ ಲೈಫಲ್ಲಿ. ಆದ್ರೆ 21 ದಿನ ಮಾತ್ರ ಕೊಡ್ಲೇಬೇಕು ಆಯ್ತಾ. ಓಕೆ, ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಇವತ್ತಿನ ದಿನಾನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಆಯ್ತಾ. ಸರಿ, ನೆನ್ಪಿಟ್ಕೊಳ್ಳಿ, ನನ್ನ ಕೆಲಸ ಏನು, ನಾನು ಓದೋ ಕಡೆ 100% ಕೊಡೋದು. ನಾನು ನಿಮ್ಗೆ ಹೇಳಿದ್ದೆ ನಿನ್ನೆನೆ, ಕೀ ಪಾಯಿಂಟ್ಸ್ ಮಾಡಿ. ಏನು ಓದ್ತಿರಲ್ಲ, ಓದೋಕ್ಕಿಂತ ಮುಂಚೆ ನಿಮ್ಗೆ ಏನು ಗೊತ್ತಿದೆ, ಏನೇನ್ ಗೊತ್ತಿದೆ, ಕೀ ಪಾಯಿಂಟ್ಸ್ ಮಾಡಿ. ಕೀ ಪಾಯಿಂಟ್ಸ್ ಮಾಡಿ 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 ಎಷ್ಟಾಗುತ್ತೆ ಮಾಡಿ 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 ಆಮೇಲೆ ಓದಿ. ಅವಾಗ ಫೋಕಸ್ ಹೆಚ್ಚಿರುತ್ತೆ ಆಯ್ತಾ. ಸೊ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆದ ಹಾರ್ದಿಕ ಶುಭಾಶಯಗಳು. ಓಕೆ, ಮತ್ತೆ ಕ್ಲಾಸ್ ಅಲ್ಲಿ ಭೇಟಿ ಆಗೋಣ ಆಯ್ತಾ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೇದಾಗ್ಲಿ. ಇವತ್ತಿನ ದಿನಾನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಬಾಯ್ ಬಾಯ್.